ಇನ್ನು ಬಿಗ್ ಬಾಸ್ನ ಸ್ಪರ್ಧಿ ಧ್ರುವಂತ್ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ನಾನು ಆಲ್ ರೌಂಡರ್ ಆಟಗಾರ, ಆದ್ರೆ ಲಕ್ ನನ್ನ ಕೈ ಹಿಡಿಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಧ್ರುವಂತ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾನು ಆಲ್ ರೌಂಡರ್ ಆಟಗಾರ, ಆದ್ರೆ ಲಕ್ ನನ್ನ ಕಡೆ ಇರಲಿಲ್ಲ. ಗಿಲ್ಲಿ ಸ್ಟ್ರಾಟಜಿ ವರ್ಕ್ ಆಯ್ತು, ಆತ ಗೆದ್ದಿದ್ದಾನೆ. ನಾನು ಯಾವುದೇ ಬಿಗ್ ಬಾಸ್ ಸೀಸನ್ಸ್ ಅನ್ನ ನೋಡಿರಲಿಲ್ಲ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೂ ನನಗೂ ಕಂಪ್ಯಾರಿಸನ್ ಬೇಡ. ಗಿಲ್ಲಿಗೆ ಕಾವ್ಯ ಸಿಕ್ಕಿದ್ರು, ನನಗೂ ಹುಡುಗಿ ಸಿಕ್ಕಿದ್ರೆ ಆಟ ಬೇರೆನೇ ಇರ್ತಿತ್ತು ಅಂತ ಗ್ಯಾರಂಟಿ ನ್ಯೂಸ್ ಜೊತೆ ಬಿಗ್ ಬಾಸ್ ಸ್ಪರ್ಧಿ ಧ್ರುವಂತ್ ಮಾತನಾಡಿದ್ದಾರೆ. ತುಂಬ ಬೇಜಾರಾಯಿತು. ಗಿಲ್ಲಿಗೂ ನನಗೂ ಕಂಪ್ಯಾರಿಸನ್ ಅಂದರೆ ಕೆಲವರಿಗೆ ಗಿಲ್ಲಿ ಅವ್ರದ್ದೇ ಒಂದು ಸ್ಟೈಲ್ ಇದೆ, ಅವ್ರದ್ದು ಮ್ಯಾನರಿಸಮ್ ಆಗಲಿ. ಮತ್ತು ಎಂಡ್ ಆಫ್ ದ ಡೇ ಒಂದು ವಾಹಿನಿ ನೋಡೋದು ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ ಯಾರು ಕೊಟ್ಟಿದ್ದಾರೆ ಅವರು ವಿನ್ನರ್. ಇನ್ನೊಂದು ಬರುತ್ತೆ, ಶೋದು ಒಂದು ಅಜೆಂಡಾ ಇರುತ್ತೆ, ವ್ಯಕ್ತಿತ್ವ ಅಂತ. ಶೋದು ಒಂದು ಡೈನಾಮಿಕ್ಸ್ ಬೇರೆ ಇರುತ್ತೆ. ವ್ಯಕ್ತಿತ್ವ ಅಂದರೆ ಏನು? ವ್ಯಕ್ತಿತ್ವ ಅಂದರೆ ಏನು? ನಿಮ್ಮ ಪರ್ಸನಾಲಿಟಿ. ಏನು ಪರ್ಸನಾಲಿಟಿ? ನೀವು ಮಾತಾಡೋವಂಥ ರೀತಿ, ನೀವು ಇರೋವಂಥ ರೀತಿ, ನೀವು ಬದುಕುವಂಥ ರೀತಿ, ನಿಮ್ಮ ಡಿಸಿಪ್ಲಿನ್ಗಳು, ನೀವು ನಿರ್ಧಾರ ತಗೊಳ್ಳುವಂಥ ರೀತಿ, ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಟಾಸ್ಕಲ್ಲಾಗಲಿ ಅದಾಗಲಿ, ಅಥವಾ ನಿಮಗೆ ಅನ್ಯಾಯ ಆದಾಗ ನೀವು ಅದ್ರ ವಿರುದ್ಧ ಹೇಗೆ ವಾಯ್ಸ್ ರೈಸ್ ಮಾಡ್ತೀರಾ, ಸ್ಟ್ಯಾಂಡ್ ತಗೊಳ್ತೀರಾ, ಸೂಕ್ತವಾದ ಕಾರಣಗಳನ್ನು ಹೇಳ್ತೀರಾ, ಇದೆಲ್ಲ ಬರುತ್ತೆ. ಸೊ ದೇರ್ ಆರ್ ಟೂ ಡೈನಾಮಿಕ್ಸ್ ಈ ಶೋ ಅಲ್ಲಿ. ಸೊ ನಾನು ಅದನ್ನೇ ಹೇಳೋದು, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿಯವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ನೋಡಿದೆ, ಅವರು ತುಂಬ ಅಭಿಮಾನಿಗಳನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕೆ ನಾನು ತುಂಬ, ಯಾಕಂದರೆ ಅದು ಭಾಳ ಸುಲಭದ ವಿಷಯ ಅಲ್ಲ ಯಾರನ್ನೂ ಅಂಥ ಅಭಿಮಾನಿಗಳನ್ನು ಪಡ್ಕೊಳ್ಳೋದು. ಸೊ ನಾನು ಅವ್ರನ್ನ ಹೇಳೋದು ಇಷ್ಟೇ, ಅದು ಭಾಳ ಕಷ್ಟ ಅಂತ ಅಭಿಮಾನಿ ವೃಂದನ ಅವ್ರು ಪಡ್ಕೊಂಡಿರೋದು. ಅದನ್ನು ತುಂಬ ಜಾಗರೂಕತೆಯಿಂದ, ಪ್ರೀತಿಯಿಂದ ಇನ್ನೂ ಉಳಿಸಿ ಬೆಳೆಸ್ಕೊಂಡು ಹೋಗಲಿ, ಇನ್ನೂ ಜಾಸ್ತಿ ಆಗಲಿ, ಅವ್ರಿಗೆ ಯಾವತ್ತು ಧಕ್ಕೆ ಆಗುವಂಥ ಕೆಲಸ ಆಗದೇ ಇರಲಿ ಗಿಲ್ಲಿ ಅವರಿಂದ ಅಂತ ನಾನು ಕೇಳ್ಬೋದು. ಈಗ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಟ್ರೆಂಡಿಂಗಲ್ಲಿತ್ತು. ಅದನ್ನೇ ಈಗ ಅಶ್ವಿನಿ ಅವರು ಕೇಳಿದಾಗ ಅವ್ರು ಹೇಳಿದ್ರು, ಗಿಲ್ಲಿ ಏನು ಬಡವ ಅಲ್ಲ ಅಂತ ಹೇಳಿದರು ಅವರು. ಇವತ್ತು ಈ ಬಿಗ್ ಬಾಸ್ ಶೋನ ಹೊರತುಪಡಿಸಿ ವಿದ್ಯಾಭ್ಯಾಸ ಮಾಡಿ ಎಷ್ಟು ಸಪೋರ್ಟ್ ಸಿಸ್ಟಮ್ ಬೇಕು, ಎಷ್ಟು NGOs ಬೇಕು, ಎಷ್ಟು ಗೌರ್ಮೆಂಟ್ಗಳು ಬೇಕು, ಯಾರು ತಡಿತಾ ಇದ್ದಾರೆ? ಓದಿ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಡವ್ರ ಮಕ್ಕಳಂದರೆ ಬಡವ್ರ ಮಕ್ಕಳಾಗೇ ಇರಬೇಕಾ? ನಾನು ಬಡವ್ರ ಮಕ್ಕಳನ್ನೇ. ನಮ್ಮ ತಂದೆ ಕೂಡ ಒಬ್ಬ ಕೃಷಿಕರು ಮೇಡಮ್. ನಾನೊಬ್ಬ ಶ್ರೀಮಂತಿಕೆಯಿಂದ ಬಂದವನಲ್ಲ. ನೀವು ನಂಬಲ್ಲ, ನಮ್ಮ ತಂದೆ ಸಗಣಿನ, ನಿಮ್ಮ ಅಂಡೆಯಲ್ಲಿ ಸಗಣಿ, ನಾವು ಕಾಫಿ ಬೆಳೆಗಾರರು, ಕೊಡಗಲ್ಲಿ ನಮಗೆ ಸ್ವಲ್ಪ ಜಾಗ ಇದೆ, ನಾವು ಕಾಫಿ ಬೆಳೆಗಾರರು, ಕೆಲಸದವ್ರ ಜೊತೆ ನಮ್ಮನ್ನು ಸಗಣಿ ಅದನ್ನು ಹಿಚ್ಕಿ ಸಗಣಿನ ತೆಗೆದು ನೆಲಕ್ಕೆ ಹಾಕಿ ಪರ್ಕೆಯಲ್ಲಿ ಅದನ್ನೆಲ್ಲ ಚಾಚಿ ಆ ರೀತಿ ಬೆಳೆಸಿದ್ದಾರೆ ನಮ್ಮನ್ನು. ನಾವು ನೀರು ತರೋಕ್ಕೆ ಬಾವಿಗೆ ಹೋಗ್ತಾ ಇದ್ದಿದ್ದು, ನಾವು ಹಾಲು ಕರಿತಾ ಇದ್ವಿ. ನಮ್ಮ ಮನೇಲಿ ಗ್ಯಾಸ್ ಇರಲಿಲ್ಲ ಮ್ಯಾಮ್, ನಮ್ಮ ಮನೇಲಿ ಗ್ಯಾಸ್ ಇಲ್ಲ, ನಮ್ಮ ಮನೇಲಿ ಫೋನ್ ಇಲ್ಲ. ನಾವು ಬರಿತಾ ಇದ್ದಿದ್ದು ಲೆಟರ್ ಅಜ್ಜನಿಗೆ. ನಾವು ಬಂದಿದ್ದು ಹಂಗಂತ ನಾವು ಅಲ್ಲೇ ಸ್ಟೇ ಆಗಲಿಲ್ಲ. ನಾವು ಬಡವ್ರ ಮಕ್ಕಳು ಅಂತ ನಾವು ಅಲ್ಲೇ ಸ್ಟೇ ಆಗಲಿಲ್ಲ. ನಮಗೆ ಫೈರ್ ಇತ್ತು, ಸಿಟಿಲಿ ನಾವು ಹೆಸರು ಮಾಡಬೇಕು ಅಂತ. ಅದಕ್ಕೇನು ಬೇಕು? ಜ್ಞಾನ ಬೇಕು, ಕಲಿಕೆ ಬೇಕು. ಅಲ್ಲಿ ನಮ್ಮನ್ನು ನಾವು ಕೊಟ್ವಿ. ಯಾರೋ ನಮ್ಮನ್ನು ಬಡವ್ರ ಮಕ್ಕಳು ಅಂತ ಸಪೋರ್ಟ್ ಮಾಡಲಿ, ನಮಗೆ ಯಾರೂ ಸಪೋರ್ಟ್ ಸಿಸ್ಟಮ್ ಇರಲಿಲ್ಲ, ನಮಗೆ ನಾವೇ ಸಪೋರ್ಟ್ ಸಿಸ್ಟಮ್. ನಾನೀಗ ಈ ಶೋ ಮತ್ತು ಗಿಲ್ಲಿಗೆ ಗೆದ್ದಿರೋದು ಅದರ ಬಗ್ಗೆ ಮಾತಾಡ್ತಿಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು. ಯಾಕೆ ಅಲ್ಲೇ ಇದ್ದೀರಿ? ಯಾರು ಕೊಡ್ತಾ ಇಲ್ಲ ಆಪರ್ಚುನಿಟಿ? ಯಾರು ತುಣಿತಾ ಇದ್ದಾರೆ? ಯಾವ ಸಂದೇಶ ಹೋಗ್ತಾ ಇದೆ ಹೊರಗಡೆ? ಬಡವ್ರ ಮಕ್ಕಳು ಬೆಳಿಬೇಕು, ಅದರ ಅರ್ಥ ಏನು? ಯಾರು ತುಣಿತಾ ಇದ್ದಾರೆ ಬಡವ್ರ ಮಕ್ಕಳನ್ನ? ಯಾರು ಬೇಡ ಅಂತ ಇದ್ದಾರೆ? ಅವ್ರಿಗೇನೆ ಬರೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವ್ರಿಗೇನೆ. ನಾನೀಗ ಒಬ್ಬ ಈ ಮಾಡ್ರನ್ ಜಗತ್ತಿನಲ್ಲಿ, ಇವತ್ತಿನಲ್ಲಿ ನಾನೊಬ್ಬ ವ್ಯಕ್ತಿ ಮತ್ತು ವ್ಯಕ್ತಿತ್ವನ ಆಗಬೇಕು ಅನ್ನೋ ಛಲ ಅವ್ರಿಗೆ ಬರಬೇಕದು.